ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಹೊರಡಿಸಿರುವಂತಹ ಒಂದು ಪ್ರಶ್ನೆಕೋಟಿಯ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇಂದಿನ ವಿಡಿಯೋಗಳಲ್ಲಿ ಇದರ ಹಿಂದಿನ ಎಲ್ಲ ಒಂದು ಪದ್ಯಗಳ ಒಂದು ಪ್ರಶ್ನೆಕೋಟಿಯಲ್ಲಿ ಬಂದಿರುವಂತಹ ಪ್ರಶ್ನೋತ್ತರಗಳನ್ನು ಬಹುಆಯ್ಕೆ ಪ್ರಶ್ನೋತ್ತರಗಳನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಬೆಳಗು ಜಾವ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂತೆ ದ ರಾ ಬೇಂದ್ರೆ ಅವರು ರಚಿಸಿರುವಂತಹ ಪದ್ಯಕ್ಕೆ ಸಂಬಂಧಿಸಿದಂತಹ ಒಂದು ಬಹು ಆಯ್ಕೆ ಪ್ರಶ್ನೋತ್ತರಗಳಿರ್ಬೋದು. 2 ಅಂಕದ ಪ್ರಶ್ನೋತ್ತರಗಳು, 3 ಅಂಕದ ಮತ್ತು 4 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಜೇನುನೊಣದ ಎದೆಗೆ ಹೂವಾಣ ಹೂಡಿದವರು ಯಾರು ಅಂತಂದರೆ ಅದು ಬೇಟೆಗಾರ, ಬೆಳಕಿನ ಬೇಟೆಗಾರ. ಕವಿ ಬೇಟೆಗಾರ ಎಂದು ಕರೆದಿರುವುದು ಯಾರನ್ನು ಅಂದರೆ ಬೆಳಕನ್ನು ಬೇಟೆಗಾರ ಅಂತ ಹೇಳಿಬಿಟ್ಟು ಕರೆದಿದ್ದಾರೆ. ಜಗವು ಇದಕ್ಕೆ ಸೋತಿದೆ ಅಂದರೆ ಎಳೆ ನಗುಗೆ ಸೋತಿದೆ. ಎಳೆಯ ಮಕ್ಕಳ ನಗುಗೆ ಯಾವ ರೀತಿಯಾಗಿ ಸೋಲ್ತೇವಲ್ಲ ಹಾಗೆ ಎಳೆಯ ಬಿಸಿಲು, ಎಳೆಯ ಒಂದು ನಗೆಗೆ ಸೋಲಲಾಗಿದೆ. ಹುಸಿನಿದ್ದೆ ಸಾಕು ಅಂತ ಹೇಳ್ಬಿಟ್ಟು ಕವಿ ಇವರಿಗೆ ಹೇಳ್ತಾರೆ ಅಂದರೆ ಮಕ್ಕಳಿಗೆ ಹೇಳ್ತಾರೆ. ಇದಕ್ಕೆ ಸೆಳೆವೆ ಇದೆ ಎಂದು ಕವಿ ಹೇಳ್ತಾರೆ ಅಂದರೆ ಜೀವನದ ನದಿಗೆ ಸೆಳೆವೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕವಿಯ ಪ್ರಕಾರ ಇದು ಮತ್ತೆ ಚಿಗುರುತ್ತದೆ. ಯಾವುದು ಮರ ಮತ್ತೆ ಚಿಗುರುತ್ತದೆ. ನೋಡಿ, ಈ ಒಂದು ಪ್ರಶ್ನೆಯನ್ನು 2024ರ ಎಕ್ಸಾಮ್ ನಂಬರ್ 1ನಲ್ಲಿ ಕೇಳಿರುವಂತಹದ್ದನ್ನು ನೋಡ್ಬೋದು. ಯಾವ ಚಿಂತನದಿ ಮುಳುಗಿರಲಿ ಎಂದು ಕವಿ ಬೇಂದ್ರೆ ಆಶಿಸ್ತಾರೆ ಅಂದರೆ ಈ ಒಂದು ಪ್ರಶ್ನೆ ಎಕ್ಸಾಮ್ ನಂಬರ್ 3 2024ರಲ್ಲಿ ಕೇಳಿರುವಂತಹದ್ದನ್ನು ನೋಡ್ಬೋದು. ಯಾವುದು ಚಿಂತನದಲ್ಲಿ ಮುಳುಗಿರುತ್ತೆ ಅಂದರೆ ಮುಪ್ಪು ಅನ್ನುವಂಥದ್ದು ಚಿಂತನದಲ್ಲಿ ಮುಳುಗಿರುತ್ತೆ. ಬಾನ್ ಹೊಗರಲುಂಟು, ಮರ ಚಿಗರಲುಂಟು, ಬರಲುಂಟೆ ಸುಗ್ಗಿ ಮತ್ತೆ ಮುಳುಗಿರಲಿ ಮುಪ್ಪು ಚಿಂತನದಿ, ತಾನು ಹರಯಕ್ಕೆ ಬೇರೆ ಹೊತ್ತೆ ಅನ್ನುವಂಥದ್ದು ಈ ಕೆಳಗಿನ ಯಾವ ಜೋಡಿ ಹೊಂದಾಣಿಕೆ ಆಗ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳಲಾಗಿದೆ. ನೋಡಿ, ಚಿಗುರು ಮುಪ್ಪು, ಮುಪ್ಪು ಚಿಂತೆ. ಮುಪ್ಪು ಅನ್ನುವಂತಹ ಒಂದು ಸಮಯದಲ್ಲಿ ಚಿಂತೆ ಆವರಿಸಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀರಿ. ಹಾಗೆ ಹರೆಯ ಸುಗ್ಗಿ, ಹರೆಯ ಮುಪ್ಪು ಅಂತ ಇದೆ. ಹರೆಯ ಸುಗ್ಗಿ, ಹರೆಯ ವಯಸ್ಸು ಅನ್ನುವಂಥದ್ದನ್ನು ಸುಗ್ಗಿ ಅಂತ ಹೇಳ್ಬಿಟ್ಟು ದ ರಾ ಬೇಂದ್ರೆಯವರು ಹೇಳ್ತಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆನಲ್ಲಿರುವಂತಹ 2 ಮತ್ತು 3 ಸರಿಯಾಗಿದೆ. ಎರಡನೆಯಲ್ಲಿ ಇರುವಂತಹ ಮುಪ್ಪು ಮತ್ತು ಚಿಂತೆ ಹಾಗೆ ಹರೆಯ ಮತ್ತು ಸುಗ್ಗಿ ಇವೆರಡೂ ಕೂಡ ಸರಿಯಾಗಿದೆ. ಬಾನು ಹೊಗರಲುಂಟು, ಮರ ಚಿಗುರಲುಂಟು, ಬರಲುಂಟು ಸುಗ್ಗಿ ಮತ್ತು ಈ ಸಾಲುಗಳಲ್ಲಿ ಒಮ್ಮಿರುವಂತಹ ಕವಿಯ ಭಾವ ಏನು ಅಂತಂದರೆ ಬಾನು ಮತ್ತು ಮರದ ನಿತ್ಯ ನೂತನತೆ ಅನ್ನುವಂತಹದ್ದು ಮನುಷ್ಯನಿಗೆ ನಮಗಿಲ್ಲ ಅನ್ನುವಂತಹದ್ದನ್ನು ಇಲ್ಲಿ ಹೇಳಲಾಗಿದೆ. ಮುಂದಿನದು 2-3 ವಾಕ್ಯಗಳು ಪ್ರಶ್ನೋತ್ತರಗಳು. ನೋಡು, ಬೆಳಕು ಬೇಟೆಗಾರ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಈ ಬೆಳಕು ಬೇಟೆಗಾರ ಅನ್ನುವಂತಹದ್ದು ಹೇಗೆ ಬರುತ್ತಾರೆ ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆ 2025ರ ಎಕ್ಸಾಮ್ ನಂಬರ್ 1 ಹಾಗೆ ಎಕ್ಸಾಮ್ ನಂಬರ್ 3 ಎಲ್ಲಿರುವಂತಹ 2024ರಲ್ಲಿ ಕೇಳಿರುವಂತಹದ್ದನ್ನು ನೋಡಬಹುದು. ಬೆಳಕು ಬೇಟೆಗಾರ ಹೇಗೆ ಬರ್ತಾನೆ ಅಂತಂದರೆ ಗುಡಿಗೋಪುರಗಳಿಗೆ ಬಲೆಯನ್ನು ಬೀಸುವಂತಹ ರೀತಿಯಲ್ಲಿ ಬರ್ತಾನೆ. ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವಂತಹ ಸಂದೇಶವೇನು ಅಂತ ಇದೆ. ಉತ್ತರ: ಮಕ್ಕಳು ನಿದ್ದೆಯನ್ನು ಬಿಟ್ಟು ಮೇಲೆದ್ದು ಈ ತುಂಬಿದ ಬಾಳನ್ನು ತುಂಬಿ ಕುಡಿಯಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು ಅಂತ ಕೇಳಿದರೆ ಉತ್ತರ: ಹುಸಿನಿದ್ದೆ ಮಾಡುತ್ತಾ ಕನಸು ಕಟ್ಟುತ್ತಾ ಮಾನವ ಜೀವನವನ್ನು ವ್ಯರ್ಥ ಮಾಡಿಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಕಾರಣಗಳನ್ನು ಕೊಡ್ತಾ ಕವಿಯು ಹುಸಿನಿದ್ದೆ ಸಾಕು ಎದ್ದೇಳಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಹೇಳ್ತಾರೆ. ಇನ್ನು ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದರೆ ಕವಿಯ ಪ್ರಕಾರ ಹರೆಯವು ದುಡಿಮೆಗೆ ಜೀವನೋತ್ಸಾಹಕ್ಕೆ ಸಂಕೇತ ಆದರೆ ಮುಪ್ಪು ಅನ್ನುವಂಥದ್ದು ಚಿಂತನೆಗೆ ದಾರಿ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ಇನ್ನು ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ ಅನ್ನುವಂತಹದ್ದು ಉತ್ತರ: ಬಾನು ಮತ್ತೆ ಪ್ರಕಾಶಮಾನವಾಗಿ ಬೆಳಗಬಹುದು, ಅಂತೆಯೇ ಮರವು ಕೂಡ ಮತ್ತೆ ಚಿಗುರಿ ನಿಲ್ಲಬಹುದು ಅಂತ ಹೇಳ್ಬಿಟ್ಟು ಕವಿಯು ಅಭಿಪ್ರಾಯಪಟ್ಟಿರುವಂತಹದ್ದನ್ನು ನೋಡ್ಬೋದು. ನೋಡಿ, ಈ ಒಂದು ಪ್ರಶ್ನೆ ಅತ್ಯಂತ ವೆರಿ ಇಂಪಾರ್ಟೆಂಟ್ ಆಗಿರುವಂಥ. ಯಾಕೆ ಅಂದರೆ ನೋಡಿ, ಈ ಒಂದು ಪ್ರಶ್ನೆಯನ್ನು 2025ರ
ಎಕ್ಸಾಮ್ ನಂಬರ್ 1, ಎಕ್ಸಾಮ್ ನಂಬರ್ 2 ಮತ್ತು ಎಕ್ಸಾಮ್ ನಂಬರ್ 3ನಲ್ಲಿಯೂ ಕೂಡ ಕೇಳಿರುವಂಥದ್ದನ್ನು ನೋಡ್ಬೋದು. ಹಾಗೆ 2024ರ ಎಕ್ಸಾಮ್ ನಂಬರ್ 1ನಲ್ಲಿಯೂ ಕೂಡ ಈ ಒಂದು ಪ್ರಶ್ನೆ ರಿಪೀಟ್ ಆಗಿರುವಂತಹದ್ದನ್ನು ನೋಡಬಹುದು. ಮುಂದಿನದು ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳು. ಬಲ ಬೀಸಿ ಬಂದ ಬಗೆ ಹೇಗೆ, ಬೆಳಕು ಬೇಟೆಗಾರ ಅಂತ ಹೇಳ್ಬಿಟ್ಟು, ಅಂದರೆ ಬೆಳಕು ಬೇಟೆಗಾರ ಯಾವ ರೀತಿಯಾಗಿ ಬರ್ತಾನೆ ಅನ್ನುವಂಥದ್ದನ್ನು ಕವಿ ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಯಾವ ರೀತಿಯಾಗಿ ಅಂದರೆ ಬೆಳಕಿನ ಆಗಮನವನ್ನು ಕುರಿತು ಹೇಳ್ತಾ ಹೋಗ್ತಾರೆ. ನೀವು ಇಲ್ಲಿ ಬರೀಬೇಕಾದಾಗ ಈ ಪದ್ಯವನ್ನು ರಚಿಸಿದಂತಹವರು ಯಾರು ಅನ್ನುವಂತಹದ್ದನ್ನು, ಈ ವಾಕ್ಯವನ್ನು ಯಾವ ಒಂದು ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂದರೆ ಬೆಳಗುಜಾವ ಅನ್ನುವಂತಹ ಒಂದು ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಪದ್ಯವನ್ನು ರಚಿಸಿದಂತಹವರು ದ ರಾ ಬೇಂದ್ರೆ ಅಂತ ಹೇಳ್ಬಿಟ್ಟು ಬರಿತಾ ಈ ಮೇಲಿನ ವಾಕ್ಯವನ್ನು ಕುರಿತು ಹೇಳಬೇಕಾಗುತ್ತೆ. ಬೆಳಕಿನ ಆಗಮನವನ್ನು ಕುರಿತು ಕವಿ ಈ ಮೇಲಿನಂತೆ ಹೇಳ್ತಾರೆ. ಯಾವ ರೀತಿ ಹಂಗೆ ಮೂಡಲದ ಕಣ್ಣು ತೆರೆಯುವಾಗ ಬಾನೆಲ್ಲ ಕೆಂಪೇರುವುದು ಅನ್ನುವುದಂಥದ್ದನ್ನು ವರ್ಣಿಸ್ತಾ ಹೋಗ್ತಾರೆ. ಬಾನು ಮೊದಲಿಗೆ ಕೆಂಪಾಗಿ ಅರುಣೋದಯವಾಗುವುದನ್ನು ಸೂಚಿಸಿದ ನಂತರ ನಿಧಾನವಾಗಿ ಆಕಾಶ ಬೆಳಕು ಕಾಣುವುದು. ಇದನ್ನು ಕವಿ ಬೆಳಕಿನ ಬೇಟೆಗಾರನು ಗುಡಿ ಗೋಪುರದ ಮೇಲೆಲ್ಲ ಬಲೆ ಬೀಸಿ ಬರುವುದಕ್ಕೆ ಸಮೀಕರಿಸಿಬಿಟ್ಟು, ಅಂದರೆ ಹೊಂದಾಣಿಕೆ ಮಾಡಿಬಿಟ್ಟು ಈ ಬೆಳಗು ಜಾವದ ಆರಂಭವನ್ನು ಮೇಲಿನ ವಾಕ್ಯದಲ್ಲಿ ವರ್ಣನೆಯನ್ನು ಮಾಡಿರುವಂತಹದ್ದನ್ನು ನೋಡಬಹುದಾಗಿದೆ. ಒಟ್ಟಾರೆ ಇಲ್ಲಿ ಬೆಳಕಿನ ಬೇಟೆಗಾರ ಎಂಬ ಹೋಲಿಕೆಯನ್ನು ವಿಶೇಷ ಪ್ರಯೋಗವಾಗಿರುವಂತಹದ್ದನ್ನು ನೋಡಬಹುದಾಗಿದೆ. ಮುಂದಿನದು ಹುಸಿನಿದ್ದೆ ಸಾಕು ಅಂತ ಹೇಳ್ಬಿಟ್ಟು ಮಲಗಿರುವಂತಹ ಮಕ್ಕಳಿಗೆ ಹೇಳಿರುವಂತಹದ್ದನ್ನು ನೋಡ್ಬೋದು. ಹಾಗೆ ತುಂಬಿರುವ ತನಕ ತುಂಬಿ ಕುಡಿಯಬೇಕು ಅನ್ನುವಂತಹದ್ದು. ಯಾವಾಗೋ ಕೋಳಿ ಕೂಗುವುದು ಏಳಿ ತಡಬೇಕೆ ಪಾನ ಕೇಳಿ, ಮರಣ ಬಂದೀತು ಕ್ಷಣವೂ ಉರುಳಿ, ಬಾನು ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟಿ ಸುಗ್ಗಿ ಮತ್ತೆ ಅನ್ನುವಂಥದ್ದು ಮುಳುಗಿರಲು ಮುಪ್ಪು ಚಿಂತನದೆ. ನೋಡಿ, ಎಲ್ಲ ವಾಕ್ಯಗಳ ಸಂದರ್ಭ ಸಹಿತ ಸ್ವಾರಸ್ಯವನ್ನು ನೀವು ಪಡಿಬೇಕು ಅಂತಂದರೆ ನನ್ನ ಒಂದು ಚಾನಲಲ್ಲಿ ಕನ್ನಡ ಪ್ಲೇ ಲಿಸ್ಟ್ ಇದೆ. ಅಂದರೆ ಕನ್ನಡ ದಿವಿಗೆ ಚಾನಲಲ್ಲಿ ಕನ್ನಡ ಅಂತ ಹೇಳ್ಬಿಟ್ಟು ಸಪ್ರೇಟ್ ಆದಂತಹ ಒಂದು ಪ್ಲೇ ಲಿಸ್ಟ್ ಇದೆ. ಅಲ್ಲಿ ಸಂಪೂರ್ಣವಾದಂತಹ ಗದ್ಯ ಮತ್ತು ಪದ್ಯಗಳಿಗೆ ಸಂಬಂಧಿಸಿದಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಕೂಡ ಕೊಡಲಾಗಿದೆ. ನೀವು ಅಲ್ಲಿ ರೆಫರ್ ಮಾಡ್ಬೋದು. ಹಾಗೆ ನಿಮಗೆ 2025 ಮತ್ತು 26ನೇ ಸಾಲಿನಗಾಗಿ ಪಾಸಿಂಗ್ ಪ್ಯಾಕೇಜ್ ಅನ್ನುವಂತಹ ಒಂದು ಪ್ಲೇ ಲಿಸ್ಟು ಕೂಡ ಇದೆ. ಅಲ್ಲಿಯೂ ಕೂಡ ನೀವು ರೆಫರ್ ಮಾಡಬಹುದು. ಹಾಗೆ ಮುಂದಿನದು 4 ಅಂಕದ ಪ್ರಶ್ನೋತ್ತರಗಳು. ಇವು 5-6 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತೆ. ಕವಿ ಬೇಂದ್ರೆಯವರ ಬೆಳಗುಜಾವ ಕವನದಲ್ಲಿ ನಿಸರ್ಗದ ವರ್ಣನೆಯನ್ನು ಯಾವ ರೀತಿಯಾಗಿ ಅವರು ವರ್ಣನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಮುಂದಿನದು ಮಾನವನ ಜೀವನದ ಸಾರ್ಥಕತೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಕವಿ ಬೇಂದ್ರೆ ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಜೀವನದ ಉದ್ದೇಶ ಮತ್ತು ಆದರ್ಶಗಳನ್ನು ಹೇಗೆ ಸಫಲಗೊಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಬೇಂದ್ರೆ ಕರೆ ಕೊಡ್ತಾರೆ. ಹಾಗೆ ಬೆಳಗುಜಾವ ಕವನದ ಮೂಲಕ ಕವಿ ಬೇಂದ್ರೆ ಹೇಳಿರುವ ವಿಚಾರಗಳಾವುವು, ಬಾಳಿನ ಅಶಾಶ್ವತತೆ ಮತ್ತು ಪ್ರಕೃತಿಯ ನಿತ್ಯ ನೂತನತೆಯ ಗುಣವನ್ನು ಬೆಳಗುಜಾವ ಕವನದಲ್ಲಿ ಹೇಗೆ ವಿವರಿಸಲಾಗಿದೆ ಅನ್ನುವಂಥದ್ದು, ಮಾನವ ಜೀವನದ ಯೌವನವನ್ನು ಹೇಗೆ ದುಡಿಸಿಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಕವಿ ಕರೆ ಕೊಡ್ತಾರೆ ಅನ್ನುವಂಥದ್ದು. ಇವೆಲ್ಲವುಗಳು ಕೂಡ ನೀವು ಸಂಪೂರ್ಣವಾದಂತಹ ಒಂದು ಪ್ರಶ್ನೋತ್ತರವನ್ನು ರೆಫರ್ ಮಾಡಿ ಸರಿಯಾಗಿ ಅಭ್ಯಾಸ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ. ಇಷ್ಟು ನಿಮ್ಮ ಬೆಳಗುಜಾವ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಕೋಟಿಯಾಗಿತ್ತು. ಮುಂದಿನ ಒಂದು ಅವಧಿಯಲ್ಲಿ ಮುಂಬೈ ಜಾತಕ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೆಕೋಟಿಯ ಉತ್ತರವನ್ನು ನೋಡೋಣ. ಧನ್ಯವಾದಗಳು.